ಎಸ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಅಪ್ಡೇಟ್ ಸಿಗ್ತಾ ಇದೆ. ಒಂದು ಬ್ರೇಕಿಂಗ್ ಇದೆ. ಎಚ್ಡಿಕೆ ವಿರುದ್ಧ ಗಂಗೇನಹಳ್ಳಿ ಡಿನೋಟಿಫಿಕೇಶನ್ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಅಪ್ಡೇಟ್ಸ್ ಇದು. ಲೋಕಾಯುಕ್ತ ಕಚೇರಿಗೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಹಾಜರು. ಈಗಷ್ಟೇ ಮಾತನಾಡ್ತಾ ಇದ್ವಿ ನಾವು, ಯಾರು ಹಾಜರಾಗಿಲ್ಲ ಎಲ್ಲರೂ ಹಾಜರಾಗ್ತಾರೆ ಅಂತ. ಎಸ್, ಕೇಂದ್ರ ಸಚಿವ ಏರ್ಪೋರ್ಟ್ನಿಂದ ನೇರವಾಗಿ ಲೋಕಾಯುಕ್ತ ಕಚೇರಿಗೆ ಬಂದಿದ್ದಾರೆ. ನೋಟಿಸ್ ಜಾರಿಗೊಳಿಸಿತ್ತು ಲೋಕಾಯುಕ್ತ ಸಂಸ್ಥೆ. ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ನೋಟಿಸ್ ನೀಡಲಾಗಿತ್ತು. ನೋಟಿಸಿನಂತೆ ಎಚ್.ಡಿ. ಕುಮಾರಸ್ವಾಮಿ ಅವರು ಲೋಕಾಯುಕ್ತ ಕಚೇರಿಗೆ ಬರ್ತಾ ಇದ್ದಾರೆ. ಆರೋಪ ಸಹಜ, ಎಫ್ಐಆರ್ ಕೂಡ ಒಂದು ಪ್ರಕ್ರಿಯೆ. ಎಫ್ಐಆರ್ ನಂತರದಲ್ಲಿ ನಡೆಯುವಂಥ ಮತ್ತೊಂದು ಸಹಜ ಪ್ರಕ್ರಿಯೆ ಅಂತ ಹೇಳಿದ್ರೆ ನೋಟಿಸ್, ಆ ನೋಟಿಸ್ಗೆ ಹಾಜರಾಗುವಂಥದ್ದು. ನೋಡ್ತಾ ಇದ್ದೀರಿ, ಎಚ್.ಡಿ. ಕುಮಾರಸ್ವಾಮಿ ಅವರು ಬರ್ತಾ ಇದ್ದಾರೆ. ಎಚ್.ಡಿ. ಕುಮಾರಸ್ವಾಮಿ ಅವರು ಗಂಗೇನಹಳ್ಳಿ ಡಿನೋಟಿಫಿಕೇಶನ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇರಿ ಬರ್ತೀನಿ ಮಾತನಾಡ್ತೀನಿ ಅಂತ ಅವರ ವರಸೆಯಲ್ಲಿ ಹೇಳ್ತಾ ಇದ್ದಾರೆ. ಬಟ್ ಈ ಹೆಂಗೆ ಅಂತ ಹೇಳಿದ್ರೆ ಇದು ಒಂಥರ ಗಾಜಿನ ಮನೆ ಇದ್ದಂಗೆ, ಯಾರ ಮೇಲೂ ದೂರಂಗಿಲ್ಲ. ಲೋಕಾಯುಕ್ತ ಕಚೇರಿಗೆ ಹಾಜರಾಗಿದ್ರಲ್ಲಪ್ಪ ಅಂದ್ರೆ ನೀನು ಹಾಜರಾಗಿದ್ದಲ್ಲಪ್ಪ ಅಂತಾರೆ ಇಬ್ಬರಲ್ಲೊಬ್ರು. ಹಾಗೆ ಇದು ಕತೆ. ಮುಂದುವರ್ಸೋಣ. ಈಗಷ್ಟೇ ಮಾತನಾಡ್ತಾ ಇದ್ದೀವಿ ಸರ್, ನಾವು ನೀವೇ ಹೇಳ್ತಾ ಇದ್ರಿ ಯಾರು ಹೋಗಿಲ್ಲ ಲೋಕಾಯುಕ್ತ ಕಚೇರಿಗೆ ಅಂತ. ನಾವು ಕನ್ನಡ ಈಗಲೇ ಲೈವ್ ಅಪ್ಡೇಟ್ಸ್ ನೋಡ್ತಾ ಇದ್ದೀವಿ. ಈಗ ಒಂಥರ ಗಾಜಿನ ಮನೆ ಇದ್ದಂಗೆ ಇದು. ಎಲ್ಲರೂ ಲೋಕಾಯುಕ್ತ ಕಚೇರಿಗೆ ಹೋಗ್ತಾರೆ ಅಥವಾ ತನಿಖಾ ಸಂಸ್ಥೆಗೆ ಹೋಗ್ತಾರೆ, ವಿಚಾರಣೆಗೆ ಆಗಲೇಬೇಕು. ಅದು ಆಗದೆ ಹೋದರೆ ತಪ್ಪದು. ಸೊ ಹಾಗಾಗಿ ಮುಖ್ಯಮಂತ್ರಿಗಳು ಒಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ, ಈಗ ಕೇಂದ್ರ ಸಚಿವರು ಅವರು ಕೂಡ ಒಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ ಒಂದು ತನಿಖಾ ಸಂಸ್ಥೆಯ ಮುಂದೆ ಹೋಗಿ ಹಾಜರಾಗೋದಿದೆಯಲ್ಲ, ಆ ವಿಚಾರದಲ್ಲಿ ಅನೇಕ ರೀತಿಯ ಮಾತುಕತೆಗಳು ನಡೆಯುತ್ತೆ. ಒಬ್ಬ ಮುಖ್ಯಮಂತ್ರಿ ರಾಜ್ಯ ಸರ್ಕಾರದ ಅಡಿಯಲ್ಲಿರುವಂಥ ಲೋಕಾಯುಕ್ತ ಸಂಸ್ಥೆಗೆ ಹೋಗಿ ವಿಚಾರಣೆಗೆ ಹಾಜರಾಗ್ತಾರೆ ಅಂದಾಗ ಅಲ್ಲಿನ ವ್ಯತ್ಯಾಸಗಳು ಹೇಗಿರುತ್ತೆ ಅಂತ. ಸರ್, ಒಬ್ಬ ಮುಖ್ಯಮಂತ್ರಿಯಾಗಿ ಒಂದು ತನಿಖೆಯನ್ನು ಎದುರಿಸಲಿಕ್ಕೆ ಮತ್ತು ವೈಯಕ್ತಿಕ ಅಪರಾಧಿಯಾಗಿ ಒಂದು ತನಿಖೆಯನ್ನು ಎದುರಿಸಲಿಕ್ಕೆ ಭಾಳ ವ್ಯತ್ಯಾಸ ಇರುತ್ತೆ. ಹೌದಾ? ಹಾಗೆ ತನಿಖಾಧಿಕಾರಿ ಯಾರಿರ್ತಾರೆ, ಆ ತನಿಖಾಧಿಕಾರಿಗೆ ಒಬ್ಬ ಆರೋಪಿಯನ್ನು ತನಿಖೆ ಮಾಡೋದ ಮತ್ತು ಒಬ್ಬ ಮುಖ್ಯಮಂತ್ರಿಯನ್ನು ತನಿಖೆ ಮಾಡೋದು ಕೂಡ ವ್ಯತ್ಯಾಸ ಇದೆ. ಅವರಲ್ಲಿ ಪ್ರಕರಣ ನೋಡ್ತಾ ಇದ್ರೆ ಸರ್, ಅವರಲ್ಲಿ ಪ್ರಕರಣ ನೋಡ್ತಾ ಇದ್ರೆ ಸದ್ಯಕ್ಕೆ ಮುಖ್ಯಮಂತ್ರಿಗಳು ಒಂದು ರೀತಿ ಹೆಂಗೆ ಅಂತ ಹೇಳಿದ್ರೆ ಸುಮಾರು ಬೇರೆ ಬೇರೆ ಕಡೆ ಓಲಾಡ್ತಾ ಇದ್ವು. ಅದಕ್ಕೆ ಏನು ಹೇಳ್ತಾರೆ ಅಂತಂದರೆ, ನೀವು ಮುಖ್ಯಮಂತ್ರಿಯಾಗಿ ನೀವು ತನಿಖೆಯನ್ನು ಎದುರಿಸುವಾಗ ಪಕ್ಷಪಾತವಾಗ್ಬೋದು ಅಥವಾ ಪ್ರಿಜುಡೈಸ್ ಆಗ್ಬೋದು ಒಬ್ಬ ತನಿಖಾಧಿಕಾರಿಯಾಗಿ. ಹಾಗಾಗಿ ನೀವೊಬ್ಬ ಆರೋಪಿಯನ್ನಾಗಿ ಅಥವಾ ಆರೋಪಿಯಾಗಿ ಆ ಪ್ರಕರಣದ ವಿಚಾರಣೆಗೆ ಹೋಗಿ ಅಂಥದ್ದು ಸಾಮಾನ್ಯ ಮನುಷ್ಯನ ವಾದ. ಅಂದರೆ ಯಾವುದೇ ತನಿಖೆಯಲ್ಲಿ ನಿನ್ನ ಅಧಿಕಾರ ಪ್ರಭಾವ ಬೀರಬಾರದು ತನಿಖಾಧಿಕಾರಿಗೆ ಅಂತ ಹೇಳ್ಬಿಟ್ಟು. ಸೊ ದಟ್ ಇಸ್ ಹೌ ದಿ ಆಪೋಸಿಷನ್ ಪಾರ್ಟೀಸ್ ಮೇ ಡಿಮ್ಯಾಂಡ್ ರೆಸಿಗ್ನೇಷನ್ ಈಸ್ ಡಿಫ್ರೆಂಟ್. ನಿಮಗೆ ಸಂತೋಷ್ ಹೆಗ್ಡೆ ಅವರು ಹೇಳಿದರು, ಇಲ್ಲ ಇವರು ಈ ಥರ ಆರೋಪ ಬಂದಾಗ ರಾಜೀನಾಮೆ ಕೊಡೋದು ಸೂಕ್ತ ಅಂತ ಹೇಳಿಬಿಟ್ಟು. ಒಂದು ಇನ್ನೊಂದು ಮಾನ್ಯ ಉಚ್ಚ ನ್ಯಾಯಾಲಯ ಹೇಳಿರ್ಬೋದು, ಇದು ಪ್ರೈಮಾ ಫೇಸಿ ದೆರ್ ಇಸ್ ಎ ಮೆಟೀರಿಯಲ್ ಫಾರ್ ಇನ್ವೆಸ್ಟಿಗೇಷನ್ ದಟ್ ಹಿ ಹ್ಯಾಸ್ ಕಮಿಟೆಡ್ ಅನ್ ಅಫೆನ್ಸ್ ಅಂತ ಹೇಳ್ಬಿಟ್ಟು ಅದಕ್ಕೆ ಅವರು ವರದಿ ಕೊಡಿ. ಹೌದು. ಸೊ ಜಸ್ಟಿಸ್ ಸಂತೋಷ್ ಹೆಗ್ಡೆ ಅವರಿಗೆ ಯಾವುದೇ ರಾಜಕೀಯ ಬಣ್ಣ ಬೇಕಾಗಿಲ್ಲ. ನಾವು ಅವರ ಹೇಳಿಕೆಯನ್ನು ಗೌರವಿಸೋದು ಅಥವಾ ಈ ಪ್ರತಿಪಕ್ಷದವರು ಇದು ಬೇಕಾಗೇ ಸಿಕ್ಕಾಕ್ಸಿದರೆ ನಾನು ರೆಸಿಗ್ನೇಷನ್ ಕೊಡಬಾರ್ದಾ ಅಂತ ಹೇಳ್ಬಿಟ್ಟು ಮೊನ್ನೆ ಮುಖ್ಯಮಂತ್ರಿಯವರಿಗೆ ಬಿಟ್ಟಿದ್ದು ವಿಚಾರ. ಎಸ್, ನೋಡೋಣ, ಕಾದ್ ನೋಡೋಣ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡ್ತಾರಾ ಇಲ್ವಾ, ಅದೊಂದು ಬೇರೆ ಸಬ್ಜೆಕ್ಟ್ ಆಗುತ್ತೆ. ಇದರ ಜೊತೆಗೆ ನಡೆಯುವಂಥ ಕಾನೂನು ಪ್ರಕ್ರಿಯೆಗಳ ಬಗ್ಗೆ ಮಾತನಾಡ್ತಾ ಇದ್ವಿ. ಅನೇಕ ವಿಚಾರಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೇವೆ. ನೋಡೋಣ ಕಾನೂನಾತ್ಮಕವಾಗಿ ಏನೆಲ್ಲ ಪ್ರಕ್ರಿಯೆಗಳು ನಡೀತಾ ಹೋಗುತ್ತೆ.